ಎಲ್ಲರಿಗೂ ನಮಸ್ಕಾರ. ಕನ್ನಡ ಬೋಧನಾಶಾಸ್ತ್ರಕ್ಕೆ ಏನು ಮಾಡಬೇಕು ಅಂತ ಹೇಳಿ ನೀನು ಕ್ವಶನ್ ಕೇಳಿದ್ರಿ. ನಾನು ಏನಪ್ಪ ಅದಕ್ಕೆ ನಾನು ಓದ್ತಾ ಇದ್ದೀನಿ. ಓದುತ್ತಾನೆ ನಿಮಗೆ ಏನಪ್ಪ ಅಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ. ಕನ್ನಡ ಬೋಧನಾಶಾಸ್ತ್ರ ನಮಗೆ ಅನಸೂಯ ಬರ್ಗಿ ಪುಸ್ತಕ ಈಗ ಅವೈಲೇಬಲ್ ಇಲ್ಲ, ಎಲ್ಲ ಕಡೆ ಕೇಳಿದ್ರೂ ಸಿಗಲ್ಲ. ಹೀಗಾಗಿ ಯಾರು ಇಲ್ಲಿ ನಾನು ಮೊನ್ನೆ ಹೇಳಿದೆ, ನಾವು ಚೇತನ ಅಕಾಡೆಮಿಯವರು ಚಾನಲ್ದವರು ಅನಸೂಯ ಬರ್ಗಿ ಪುಸ್ತಕವನ್ನೇ ಅವರು ಏನಪ್ಪ ಅಂದ್ರೆ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಸವಿವರವಾಗಿ ವಿವರಣೆಯನ್ನು ಹೇಳಿದ್ದಾರೆ. ಹೀಗಾಗಿ ನಾವು ಒಳ್ಳೆಯ ಅಂಕಗಳನ್ನು ಕನ್ನಡ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ನಾವು ಪಡ್ಕೋಬೇಕಾದ್ರೆ ಅಲ್ಲಿ ನಮಗೆ ಆ ಪುಸ್ತಕ ಸಿಗದೇ ಇದ್ದಾಗ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ನಾವು ನೋಡ್ಬೋದು. ಅಲ್ಲಿ ಏನಪ್ಪ ಅಂದ್ರೆ ಅನಸೂಯ ಒಂದು ಪರ್ಗಿ ಪುಸ್ತಕವನ್ನು ನಾವು ಕಾಣ್ತೀವಿ. ಅಷ್ಟು ಒಂದು ಏನಪ್ಪ ಅಂದರೆ ಡೀಟೇಲಾಗಿ ಅಷ್ಟು ಚೆನ್ನಾಗಿ ಇವರು ಹೇಳಿದ್ದಾರೆ. ಹೀಗಾಗಿ ನವಚೇತನ ಎಜುಕೇಷನ್ ಚಾನಲನ್ನು ಎಲ್ಲರೂ ಏನಪ್ಪ ಅಂದ್ರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ ವಿಷಯವನ್ನು ಅಲ್ಲಿ ನಾವು ನೋಡ್ಬೋದು. ಅಂದರೆ ಎಲ್ಲ ಏನಪ್ಪ ಅಂದ್ರೆ ಕ್ವಶನ್ ಪೇಪರನ್ನು ಬಿಡಿಸಿದ್ದಾರೆ. ಕನ್ನಡ ವಿಭಾಗಕ್ಕೆ ಬಂದಿರತಕ್ಕಂಥ ಪೇಪರನ್ನು ಬಿಡಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ಎಲ್ಲ ಒಂದು ಕನ್ನಡ ಬೋಧನಾಶಾಸ್ತ್ರದ ವಿಷಯವನ್ನು ಸಹ ಅಲ್ಲಿ ಹೇಳಿದ್ದಾರೆ. ಅದು ನಮಗೆ ಎಷ್ಟು 30 ಮಾರ್ಕ್ಸಿಗೆ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಏನಪ್ಪ ಅಂದರೆ ವಿವರವಾಗಿ ಅವರು ಪುಸ್ತಕವನ್ನು ಹೇಳ್ಯಾರ. ನಾವು ಹೊರಗಡೆ ಇದನ್ನು ಪುಸ್ತಕವನ್ನು ತೆಗೆದುಕೊಳ್ಬೇಕಂದ್ರೆ ಎಲ್ಲೂ ಸಿಗಲ್ಲ. ಆದರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ಗಳು ಈ ಪುಸ್ತಕದಿಂದನೇ ನಾವು ಬಂದಿರುತ್ತೆ. ಹೀಗಾಗಿ ಒಳ್ಳೆಯ ಪುಸ್ತಕ, ಅದು ಯಾರಿಗೆ ಸಿಗುತ್ತೆ ಅವರು ತೊಗೋಬೋದು. ಸಿಗಲಿಲ್ಲ ಅನ್ನೋರು ಏನು ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಚಾನಲನ್ನು, ಅಂದರೆ ಕೆಲವೊಂದು ಜನ ಕನ್ನಡ ಬೋಧನಾಶಾಸ್ತ್ರದ ಒಂದು ಎಲ್ಲರಿಗೂ ಏನಪ್ಪ ಅಂದ್ರೆ ಈ ಪುಸ್ತಕ ಸಿಗೋದಿಲ್ಲ. ಯಾರು ಸಿಕ್ಕಿದೆ ಅವರು ಏನಪ್ಪ ಅಂದ್ರೆ ಓದ್ಬೋದು. ಸಿಗಲಿಲ್ಲ ಅಂದರೆ ಈ ಒಂದು ನವಚೇತನ ಎಜುಕೇಷನ್ ಚಾನಲಲ್ಲಿ ಈ ಒಂದು ಅನಸೂಯ ಬರ್ಗಿ ಪುಸ್ತಕವನ್ನು ನಾವು ಕಾಣ್ತೀವಿ. ಯಾಕಂದರೆ ಇದೇ ಪುಸ್ತಕವನ್ನು ಯಾಕೆ ಓದಬೇಕಂದ್ರೆ ಸಾಕಷ್ಟು ಪ್ರಶ್ನೆಗಳು ಈ ಪುಸ್ತಕದಲ್ಲೇ ಬಂದಿದೆ ಅನ್ನೋದು ನಾವು ನೋಡಿದ್ವಿ. ಹೀಗಾಗಿ ಯಾರ ಹತ್ರ ಪುಸ್ತಕ ಇಲ್ಲ, ಈ ಪುಸ್ತಕವು ಈ ಒಂದು ಚಾನಲಲ್ಲಿ ಇದೆ. ಸವಿವರವಾಗಿ ಅವರು ಹೇಳಿದ್ದಾರೆ, ವೀಣಾ ಮೇಡಮ್ ಅವರು. ಸಾಕು, ಇದನ್ನು ನೀವು ನೋಡ್ಬೋದು. ಕೆಲವೊಂದು ಜನ ಕಮೆಂಟ್ನಲ್ಲಿ ತಿಳಿಸಿದ್ರಿ ನನಗೆ ಟಿ ಅಂದರೆ ತುಂಬ ಭಯ. ಕೆಲವೊಂದು ಜನ ನಿನ್ನೆ ಕಾಮೆಂಟ್ ಮಾಡಿದ್ರಿ, ಟಿ ಅಂದರೆ ತುಂಬ ಭಯ ಆಗ್ತಾಯಿದೆ, ಇದು ಕೊನೆಯ ಅವಕಾಶ, ಏನು ಮಾಡೋದು, ನಾವು ಇನ್ನೂ ಕವರ್ ಮಾಡಿಲ್ಲ, ಆದರೂ ನಮ್ಗೆ ಏನು ಪಾಸ್ ಆಗುತ್ತೋ ಇಲ್ಲೋ, ನಾವು GPSTRಗೆ ಮುಂದೆ ಹೋಗ್ತೀವೋ ಇಲ್ಲೋ ಎಕ್ಸಾಮ್ ಬರೆಯೋಕ್ಕೆ ಅಂತೇಳಿ ಸಾಕಷ್ಟು ಏನು ಕಮೆಂಟ್ ಮಾಡಿದ್ರಿ. ಟಿ ಅಂದರೆ ಏನು ಭಯ ಪಡಬೇಡಿ. ಇದು ಒಂದು ಏನಪ್ಪ ಅಂದರೆ ಇನ್ನೂ ಭಾಳ ಅದರ ಒಂದು 28 ದಿನ ಹೋಯಿತು. ಈ 28 ದಿನವೂ ಒಂದು ಅವಕಾಶ, ಇದು ಸುವರ್ಣ ಅವಕಾಶ. ಅಕಸ್ಮಾತ್ ಸ್ಕೋರ್ ಆಗಲಿಲ್ಲ ಅಂದ್ರೂ ನೀವು ಎಲಿಜಿಬಲ್ಲರೇ ಆಗ್ರಿ. ಎಲಿಜಿಬಲ್ ಆದರೆ ನೀವು CETಯಲ್ಲಿ ಸ್ಕೋರ್ ಮಾಡ್ಕೋರಿ. ಅಲ್ಲಿ CETಯಲ್ಲಿ ಸ್ಕೋರ್ ಆದರೆ ನಿಮಗೆ ಹುದ್ದೆಯನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಏನಪ್ಪ ಅಂದ್ರೆ CETಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡ್ರೆ ಇಲ್ಲಿ ಟಿ ಇಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತೈತಿ. ಅಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಕಡಿಮೆ ಇದ್ರೂ ನಾವು ಸೆಲೆಕ್ಷನ್ ಆಗ್ತೀವಿ. ಹಾಗಾಗಿ ನೀವು ಏನಪ್ಪ ಅಂದ್ರೆ ಭಯ ಪಡೋಕೆ ಹೋಗ್ಬೇಡ್ರಿ. ಟಿ ಅಂದರೆ ಏನು ಭಯ ಪಡಬೇಡಿ. ಅಲ್ಲಿ ನಮಗೊಂದು ಅವಕಾಶ ಏನಪ್ಪ ಅಂದರೆ ಕನ್ನಡ ಕೊಟ್ಟಾರು 30 ಮಾರ್ಕ್ಸಿಂದ. ನಿಮ್ಗೆ ಕನ್ನಡ ಅಂದರೆ ಬಾಳೆಹಣ್ಣು ಸುಲಿದಂಗೆ ಇರುತ್ತೆ. ಕನ್ನಡ ಅಂದರೆ ಪ್ಯಾರಾಗ್ರಾಫೇ ಇರುತ್ತೆ. ಪ್ಯಾರಾಗ್ರಾಫ್ದಲ್ಲೇ ನಾವು 15 ಮಾರ್ಕ್ಸನ್ನು ಅಲ್ಲಿ ಹೊಡಿಬೋದು. ಮತ್ತು ಗ್ರಾಮರನ್ನು ಚೆನ್ನಾಗಿ ಓದ್ಕೊಂಡ್ರೆ ಗ್ರಾಮರಲ್ಲೂ ಸಹ ಏನಪ್ಪ ಅಂದರೆ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಬೋಧನಾಶಾಸ್ತ್ರವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ರೆ ಅಲ್ಲಿ ಸಹ ಉನ್ನತ ಅಂಕಗಳನ್ನು ನೀವು ಪಡ್ಕೋಬೋದು. ಕನ್ನಡ ಮತ್ತು ಹಿಸ್ಟ್ರಿಯಲ್ಲಿ ನೀವು ಸಾಕಷ್ಟು ಸ್ಕೋರ್ ಮಾಡಿದ್ರೆ ಉಳ್ಕೋದು ಇಂಗ್ಲೀಷು ಮತ್ತು ಸೈಕಾಲಜಿ ಸ್ವಲ್ಪ ಸ್ಕೋರ್ ಆದರೂ ನಡೆಯುತ್ತೆ, ನೀವು ಎಲಿಜಿಬಲ್ ಆಗ್ಬೋದು. ಅದಕ್ಕಾಗಿ ನೀವು ಏನಪ್ಪ ಅಂದರೆ ಟಿ ಅಂದರೆ ಭಯ ಪಡೋಕ್ಕೆ ಹೋಗಬೇಡ್ರಿ. ಇದೊಂದು ಕೊನೆಯ ಅವಕಾಶ. ಹೌದು, ಇದು ಕೊನೆಯ ಅವಕಾಶ, ಕೆಲವರಿಗೆ ಕೊನೆಯ ಅವಕಾಶ. ಇನ್ನೂ ಏನಪ್ಪ ಅಂದ್ರೆ ಈಗ B.Ed ಮುಗಿದಿದ್ದವ್ರಿಗೆ ಸಾಕಷ್ಟು ಅವಕಾಶ ಬರುತ್ತೆ. ಆದರೆ ಆನ್ಲೈನ್ ಬರುತ್ತೆ, ಇನ್ನೂ ಆನ್ಲೈನ್ ಅಂತ ಇದ್ದಾರೆ, ಇನ್ನೂ ಏನಪ್ಪ ಅಂದ್ರೆ ಗೊತ್ತಿಲ್ಲ. ಆದರೆ ಆಫ್ಲೈನ್ ಅವಕಾಶ ಇದು ಕೊನೆಯ ಅವಕಾಶ. ಅಂದರೆ GPSTR ಪೇಪರ್ ಅಂದರೆ CET ಕರೀತಾರೆ. ಇನ್ನೂ CET ಈಗ ಕರೆದ್ರೆ ಇನ್ನೊಂದು 10 ವರ್ಷನೇ ಆಗುತ್ತೆ ಇನ್ನು ಕರೆಯೋಕ್ಕೆ. ಆ ರೀತಿಯಾಗಿ ಒಂದು ಸರ್ಕಾರ ಇರುವುದರಿಂದ ಇದು ಕೆಲವರಿಗೆ ಕೊನೆಯ ಅವಕಾಶ. ಏಜ್ ಏನಪ್ಪ ಅಂದ್ರೆ ಆಗುತ್ತೆ, ಏಜ್ ರಿಲ್ಯಾಕ್ಷನ್ ಪ್ರತಿ ವರ್ಷ ಕೊಡಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಇದೊಂದು ಕೆಲವೊಂದು ಜನರಿಗೆ ಕೊನೆಯ ಅವಕಾಶ. ಹೀಗಾಗಿ ಎಫರ್ಟ್ ಹಾಕಿದರೆ ಖಂಡಿತ ಇದೇನು ಏನಪ್ಪ ಅಂದರೆ ಎಲಿಜಿಬಲ್ ಆಗೇ ಆಗುತ್ತೆ. ಸ್ಕೋರ್ ಮಾಡೋರು
ಸ್ಕೋರ್ ಮಾಡ್ಕೋಬೋದು. ಟಿ ಇ ಟಿ ಅಂದರೆ ಭಯ ಪಡೋಕೆ ಹೋಗ್ಬೇಡ್ರಿ. ನೀವು ಎಷ್ಟು ಭಯ ಪಡ್ತೀರೋ ಅಷ್ಟೇನಪ್ಪ ಅಂದ್ರೆ ನೀವು ಓದಿದ್ದೆಲ್ಲ ಮರ್ತು ಹೋಗ್ತೀರಿ. ಕೂಲಾಗಿ ಏನಪ್ಪ ಅಂದ್ರೆ ಈ ಪೇಪರನ್ನು ಬರೀರಿ ಅಂತ ಹೇಳ್ಬೋದು. ನಿಮ್ಗೊಂದು ಮೋಟಿವೇಶನ್ ಹೇಳಬೇಕಂದ್ರೆ, ನಾವು ಇದು ಕನಸಿನಲ್ಲಿ ಸರ್ಕಾರಿ ಶಾಲೆಯನ್ನು ಒಮ್ಮೆ ನೋಡಿ ಅದರಲ್ಲಿ ನಿಮ್ಮನ್ನು ಗುರುತಿಸಿಕೊಳ್ಳಿ ಅಂತ ಹೇಳ್ಬೋದು. ನಾವು ಈ ಟಿ ಇ ಟಿ ಬರೆಯೋಕ್ಕೆ ಕಾರಣ ಏನಪ್ಪ ಅಂದ್ರೆ ಮುಂದಿನ ಸಿ ಇ ಟಿಗೆ ಏನಪ್ಪ ಅಂದ್ರೆ ದಾರಿ ಆಗುತ್ತೆ ಅಂತ ಹೇಳ್ಬೋದು. ಆ ಸಿ ಇ ಟಿಯಲ್ಲಿ ಉನ್ನತ ಅಂಕಗಳನ್ನ ತೆಗೆದುಕೊಂಡ್ರೆ ಖಂಡಿತ ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಇರ್ತೀವಿ ಅನ್ನೋದನ್ನು ಕಲ್ಪನೆಯನ್ನು ಮಾಡ್ಕೊಳ್ರಿ. ನಾವು ಏನಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇದ್ದಾಗ ನಮಗೆ ಎಷ್ಟು ಏನಪ್ಪ ಅಂದ್ರೆ ಬೆಲೆ ಇರುತ್ತೆ ಅನ್ನೋದನ್ನು ನೀವು ನೋಡಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಖಂಡಿತವಾಗಿ ಈ ಟಿ ಇ ಟಿಯನ್ನು ಒಂದು ಆರಾಮಾಗಿ ಮತ್ತು ನಾವು ಎಫರ್ಟ್ ಹಾಕಿ ಮತ್ತು ಓದಿದರೆ ಅದೇನೇನಪ್ಪ ಅಂದ್ರೆ ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು, ಎಷ್ಟು ಅವಮಾನ ಮಾಡಿದರೂ ತಡೆದುಕೊಳ್ಳಿ, ನಿಮ್ಮ ಹತ್ತಿರ ಬಂದಿದೆ ಸನ್ಮಾನ ಎಂದು ಆನಂದ ಪಡಿ. ಎಷ್ಟೋ ಸರಿ ಏನು ಬಂದರೆ ಸಾಕಷ್ಟು ಏನಪ್ಪ ಅಂದರೆ ಟಿ ಇ ಟಿನೇ ಬರ್ತಾರೆ, ಸಿ ಇ ಟಿ ಸಾಕಷ್ಟು ಬರ್ತಾರೆ, ಆಗಲ್ಲ ಅಂತೇಳಿ ಅವ್ರು ಓದಿದವ್ರಿಗೆ ಗೊತ್ತಿರುತ್ತೆ ಈ ಒಂದು ಲೈನ್ದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು. ಅದು ಏನಪ್ಪ ಅಂದರೆ ಸಾಕಷ್ಟು ಜನರ ಕಟ್ಟಿಗೆ, ನಮ್ಮ ಹಳ್ಳಿ ಕಡೆ ಅಂತಾರೆ ಕಟ್ಟಿಗೆ ಕೂತು ಮಾತಾಡಲಿ. ಆದರೆ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ನನ್ನ ಹತ್ತಿರ ಒಂದು ಸನ್ಮಾನದ ದಾರಿ ಬರ್ತಾ ಇದೆ, ನಾನು ಈಗ ಕಷ್ಟಪಟ್ಟರೆ ಏನಪ್ಪ ಅಂದ್ರೆ ಖಂಡಿತವಾಗಿ ನಾನು ಸಹ ಸನ್ಮಾನ ಮಾಡಿಸಿಕೊಳ್ಳಬಲ್ಲೆ ಅನ್ನೋದನ್ನು ನೀವು ಸಾಧಿಸಿ ತೋರಿಸಿ. ಹಾಗೇ ಆಗುತ್ತೆ. ನಾನು ಈ ವರ್ಷ ಟಿ ಇ ಟಿಯಲ್ಲಿ ಒಂದು ಅತ್ಯುತ್ತಮ ಅಂಕಗಳನ್ನ ಪಡಿತೀನಿ ಅನ್ನೋ ಒಂದು ಛಲದಿಂದ ಏನು ಮಾಡ್ರಿಪ್ಪ ಅಂದ್ರೆ ಓದ್ರಿ ಅಂತ ಹೇಳ್ಬೋದು. ಟಿ ಇ ಟಿ ಅಂದರೆ ಭಯ ಪಡೋಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು, ನಮ್ಮೂರ ಶಾಲೆಯನ್ನು ನೋಡಿದಾಗ ನಾನೊಮ್ಮೆ ಬಂದು ಕಲಿಸಬೇಕು ಅನ್ನೋ ಅವಕಾಶ ಬಂದಿದೆ. ಅಂದರೆ ನಮ್ಮೂರ ಶಾಲೆಯನ್ನು ನೋಡಿದಾಗ ನಮಗೂ ಅನಿಸುತ್ತೆ, BEd MA ಮುಗಿಸಿ ನಾವು ಪ್ರೈವೇಟ್ ಶಾಲೆಯಲ್ಲಿ ಹೋಗುವಾಗ ನಮಗೆ ಅನಿಸುತ್ತೆ ಈ ಶಾಲೆಯಲ್ಲೇ ಬಂದು ನಾನು ಒಂದು ಸರಿ ಆದರೂ ಕಲಿಸ್ಬೇಕು ಅಂತ ಹೇಳಿ. ಅದು ಈಗ ಒಂದು ಅವಕಾಶ ಬಂದಿದೆ. ಆ ಅವಕಾಶವನ್ನು ಏನು ಮಾಡಿರಿ, ನೀವು ಸದುಪಯೋಗ ಮಾಡ್ಕೊಳ್ಳಿ. ಅದು ಕನಸಾಗಿ ಉಳಿಯಬಾರ್ದು, ಒಂದು ನನಸಾಗಬೇಕು ಅಂತೇಳಿ ಹೇಳ್ಬೋದು. ಕನಸಾಗಿ ಉಳಿಬಾರ್ದು, ಅದು ನನಸಾಗಬೇಕು ಅಂದರೆ ನಾವೀಗ ಎಫರ್ಟ್ ಹಾಕಲೇಬೇಕು. ಕೆಲವೊಂದು ಜನ ಅಂತಾರೆ ಇದೇನು ಟಿ ಇ ಟಿ ಎಲಿಜಿಬಲ್ ಆಗುತ್ತೆ ಅಂಥೇಳಿ. ಓದಿದವ್ರಿಗೆ ಗೊತ್ತು. ಅದು ಎರಡು ವರ್ಷ ಆಯಿತು ಪ್ಯಾಟರ್ನ್ ಹೆಂಗೆ ಬರ್ತಾ ಇದೆ ಅನ್ನೋದು ತುಂಬ ಆಳವಾಗಿ ಕೇಳ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂದ್ರೆ ಚೆನ್ನಾಗಿ ಓದ್ಕೊಳ್ಳಿ, ಇನ್ನೂ ಟೈಮ್ ಇದೆ, ಟೈಮನ್ನು ವೇಸ್ಟ್ ಮಾಡಬೇಡಿ, ಭಯ ಪಡೋಕ್ಕೆ ಹೋಗಬೇಡಿ. ಭಯ ಎಷ್ಟು ಪಡ್ತಿರಲ್ಲ ನೀವು ಒಂದು ದಿವಸ ಓದಿದ್ದನ್ನು ಸಹ ಏನಪ್ಪ ಅಂದ್ರೆ ಮರ್ತು ಬಿಡ್ತೀರಿ. ಇನ್ನೊಂದು ಏನಪ್ಪ ಅಂದ್ರೆ ಮೋಟಿವೇಶನ್ದಲ್ಲಿ ನಾನು ಹೇಳಬೇಕಾದ್ರೆ, ಮಕ್ಕಳು ಟೀಚರ್ ಎನ್ನುವ ಕೇಳುವ ಧ್ವನಿ ಸಮೀಪದಲ್ಲಿದೆ. ನಾವು ಅನಿಸ್ಕೋಬೇಕಲ್ಲ, ಇಷ್ಟು ಓದಿದ್ವಿ ಅಂದರೆ BEd ಮುಗಿಸಿದ್ವಿ ಅನಿಸ್ಕೋತೀವಿ. ಆದರೆ ನಮ್ಮದೊಂದು ಏನಪ್ಪ ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳ ಧ್ವನಿಯನ್ನು ಕೇಳಬೇಕಲ್ಲ, ನಾವು ಆ ಸ್ಕೂಲ್ನಲ್ಲಿ ಕಲಿಸ್ಬೇಕಲ್ಲ. ಎಷ್ಟೋ ಕಣ್ಣಾರೆ ನೋಡ್ತೀವಿ, ನಾನಿದ್ರೆ ಈ ಥರ ಕಲಿಸ್ತಾ ಇದ್ದೀನಿ, ನಾನಿದ್ರೆ ಈ ಥರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕನಸುಗಳಿರುತ್ತೆ. ಆ ಕನಸುಗಳನ್ನು ನಾವು ನನಸು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂಥೇಳಿ ನಾನು ಹೇಳ್ಬೋದು. ಅದಕ್ಕಾಗಿ ಏನಪ್ಪ ಅಂದ್ರೆ ಯಾರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಈ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು GPSTRಗೆ ಒಂದು ಅವಕಾಶವನ್ನು ಪಡೆದುಕೊಳ್ತೀರಿ. ಒಂದು ವೇಳೆ ನೀವು ಈ ಟಿ ಇ ಟಿಯನ್ನು ಪಾಸ್ ಆಗಲಿಲ್ಲ ಅಂದರೆ ತುಂಬ ವ್ಯಥೆಯನ್ನು ಪಡಿಬೇಕಾಗುತ್ತೆ, ತುಂಬ ನೋವನ್ನು ಪಡಿಬೇಕಾಗುತ್ತೆ. ಯಾಕಂದರೆ ಕಾಲ್ ಫಾರ್ಮ್ ಇದೆ, ಆ ಕಾಲ್ ಫಾರ್ಮ್ಗೋಸ್ಕರ ನಾವು ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೇಕು. ಕೇವಲ ಪಾಸ್ ಮಾಡ್ಕೋದಷ್ಟೇ ಅಲ್ಲ, ಪಾಸ್ ಆದವರು ಸ್ಕೋರಿಂಗ್ ಎಲ್ಲ ನೋಡ್ಕೋಬೇಕು. ಸ್ಕೋರಿಂಗ್ ಅಂದರೆ ಇಲ್ಲಿ ಸ್ಕೋರ್ ಆದರೆ ಕೆಲವೊಂದು ಇನ್ನೊಂದು ಹೇಳಬೇಕು, ಕೆಲವೊಂದು ಸೆಮ್ ವೈಸ್ ಇದ್ದವ್ರಿಗೆ ನಡೆಯುತ್ತೆ, ನಾನ್ ಸೆಮ್ ಇದ್ದವ್ರಿಗೆ ತುಂಬ ಇಲ್ಲಿ ಏನಪ್ಪ ಅಂದರೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ವೇ ಇದೆ ಅಂತ ಹೇಳ್ಬೋದು. ನಾನ್ ಸೆಮ್ ಇದ್ದವ್ರು ಏನಪ್ಪ ಅಂದರೆ ಅವ್ರಿಗೆ ಪರ್ಸೆಂಟೇಜ್ ಜಾಸ್ತಿ ಇರಲ್ಲ. ಹೀಗಾಗಿ ನಮಗೆ ಉಳಿದಿದ್ದ ದಾರಿ ಏನಪ್ಪ ಅಂದರೆ CET ಮತ್ತು TET ಇವೆರಡರಲ್ಲಿ ಸ್ಕೋರ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು GPSTR ಕನಸನ್ನು ನನಸು ಮಾಡ್ಕೋಬೋದು ಅಂತೇಳಿ ನಾನು ಹೇಳ್ತೀನಿ. ಅದಕ್ಕಾಗಿ ಕೆಲವೊಂದು ಜನ ಕಮೆಂಟಲ್ಲಿ ತಿಳಿಸಿದ್ರು, ತುಂಬ ಭಯ ಆಗ್ತಾಯಿದೆ ಮೇಡಮ್, ನಮಗೆ TET ಅಂದರೆ ತುಂಬ ಭಯ ಆಗ್ತಾಯಿದೆ, ನಾನು ಓದೋಕ್ಕೆ ಆಗ್ತಾಯಿಲ್ಲ, ಓದೋದ್ರಿಂದ ಆ ಭಯದ ಸಲುವಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಮರಿತಾಯಿದ್ದೀನಿ ಅಂತೇಳಿ ಹೇಳ್ತಾ ಇದ್ದೀರಾ. ಹಾಗೇನೇನಪ್ಪ ಅಂದ್ರೆ ಮರ್ಯಾಕೆ ಹೋಗಬೇಡ್ರಿ. ಇಲ್ಲಿ ನಾನು ನಿಮ್ಗೆ ಕ್ವಶನ್ ಪೇಪರ್ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತು, ಫಸ್ಟ್ ಪೇಪರ್ ಬರೋರಿಗೆ, ಫಸ್ಟ್ TET ಅಟೆಂಡ್ ಮಾಡೋರಿಗೆ ಮಾತ್ರ ಇದು ಏನಪ್ಪ ಅಂದ್ರೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ಕನ್ನಡದಲ್ಲಿ ನೋಡ್ರಿ, ಇಲ್ಲಿ ಪ್ಯಾಸೇಜ್ ತಿಳಿಸಿದ್ದಾರೆ. ಈ ಪ್ಯಾಸೇಜನ್ನು 10th ಅಥವಾ ಸೆಕೆಂಡ್ ಇಯರ್ ಮಕ್ಕಳು ಸಹ ಏನಪ್ಪ ಅಂದರೆ ಪ್ಯಾಸೇಜ್ ಓದಿ ಮಾರ್ಕ್ಸನ್ನು ಹಾಕ್ಬೋದು. ಇದನ್ನೇನಪ್ಪ ಅಂದರೆ ಪ್ರಶ್ನೆಗಳನ್ನು ಗುರುತಿಸ್ಬೋದು. ಈ ರೀತಿಯಾಗಿ ಈಜಿ ವೇ ಇದೆ. ಒಂದು
ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಮತ್ತು ಪದ್ಯ ಮತ್ತು ಗದ್ಯ ಭಾಗದಲ್ಲಿ ನಾವು ಏನಪ್ಪ ಅಂದರೆ 15 ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಹೀಗಾಗಿ ಗ್ರಾಮರನ್ನು ಓದ್ಕೋಬೋದು. ಗ್ರಾಮರನ್ನು ಚೆನ್ನಾಗಿ ಓದಿದ್ರೆ ಮತ್ತು ಸಂಧಿಗಳು, ಸಮಾಸಗಳು ಇವೆಲ್ಲ ನಮಗೆ ಪರ್ಫೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಮಾರ್ಕ್ಸನ್ನು ತೆಗಿತೀವಿ. ಕನ್ನಡ ಬೋಧನಾಶಾಸ್ತ್ರವನ್ನು ಈಗಾಗಲೇ ನಾನು ಹೇಳಿದ್ನಿ, ಕನ್ನಡ ಬೋಧನಾಶಾಸ್ತ್ರ ನಿಮ್ಮ ಮತಕ್ಕೆ ಪುಸ್ತಕ ಇರಲಿಲ್ಲ ಅಂದ್ರೆ ಚಾನಲ್ಗಳಲ್ಲಿ ಯಾವುದು ಒಳ್ಳೆಯ ಚಾನಲ್ ಇದೆ, ಹೆಚ್ಚಾಗಿ ಏನಪ್ಪ ಅಂದ್ರೆ ನಮಗೆ ಉಪಯೋಗ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಅಂಥ ಚಾನಲ್ಗಳನ್ನು ನಾವು ನೋಡಿದರೆ ಖಂಡಿತವಾಗ್ಲೂ ನಾವು ಈ TETಯನ್ನು ಪಾಸ್ ಮಾಡ್ಬೋದು. ಅದಕ್ಕಾಗಿ ನವಚೇತನ ಎಜುಕೇಷನ್ ಚಾನಲಲ್ಲಿ ಬರ್ತಿರ್ತಕ್ಕಂಥ ಕನ್ನಡ ವಿಭಾಗಕ್ಕೆ ಅವರು ಹೇಳಿದ್ದಾರೆ ಬೋಧನಾಶಾಸ್ತ್ರದ ಬಗ್ಗೆ ಅನಸೂಯ ಪರ್ಗಿ ಪುಸ್ತಕವನ್ನು ಸಾಕಷ್ಟು ಸವಿವರವಾಗಿ ತಾವು ವಿವರಣೆಯೊಂದಿಗೆ ಅವರು ಹೇಳಿದ್ದಾರೆ. ಆ ಪುಸ್ತಕವನ್ನು ನಾವು ನೋಡಿದರೆ ಖಂಡಿತವಾಗ್ಲಿ ಕನ್ನಡ ವಿಭಾಗಕ್ಕೆ ಒಳ್ಳೆಯ ಅಂಕಗಳನ್ನ ಪಡ್ಕೋಬೋದು. ನೋಡ್ರಿ, ಒಬ್ಬೊಬ್ಬರು 30ಕ್ಕೂ 30 ಅಂಕಗಳನ್ನ ಪಡೆದವರು ಈ ಕನ್ನಡ ವಿಭಾಗದಲ್ಲಿ ಇದ್ದಾರೆ ಅಂತ ಏನಪ್ಪ ಅಂದರೆ ವಿಷಯಗಳನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಕನ್ನಡ ಅಂದರೆ ಗ್ರಾಮರನ್ನು ಓದ್ಕೊಡ್ರಿ, ಮತ್ತು ಅದೇ ರೀತಿಯಾಗಿ ಬೋಧನಾಶಾಸ್ತ್ರವನ್ನು ನೋಡ್ಕೊರಿ. ಈ ಪ್ಯಾಸೇಜ್ ಇರುತ್ತೆ, ಇಲ್ಲಿ ಹೆಚ್ಚಿನ ಅಂಕಗಳನ್ನ ಕನ್ನಡ ಮತ್ತು ಹಿಸ್ಟ್ರಿ ಅಂದರೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ನಾವು ಪಡ್ಕೊಂಡ್ವಿ ಅಂದರೆ ಮತ್ತು ಸೈಕಾಲಜಿನೂ ಚೆನ್ನಾಗಿ ಓದ್ಕೊಂಡಿದ್ರೆ ಇಂಗ್ಲೀಷ್ ಅಷ್ಟು ನಾವು ಪರ್ಫೆಕ್ಟ್ ಇಲ್ಲ ಅಂದ್ರೂ ಅದೊಂದು 10-12 ಮಾರ್ಕ್ಸನ್ನು ನೀವು ತೊಗೊಂಡಿದ್ರು 115 110 ನಮಗೇನಪ್ಪ ಅಂದರೆ ಈ TET ಆಗುತ್ತೆ. ಅಷ್ಟೇನೇನಪ್ಪ ಅಂದ್ರೆ ಭಯಪಡುವ ಅವಶ್ಯಕತೆ ಏನಿಲ್ಲ. ಒಳ್ಳೆಯ ಒಂದು ವೇದಲ್ಲಿ ಹೋಗಿ ಖಂಡಿತವಾಗ್ಲಿ ಏನಪ್ಪ ಅಂದರೆ ಈ ಸರಿ TETಯನ್ನು ಪಾಸ್ ಮಾಡಿಕೊಡ್ರಿ. ನಿನ್ನೆ ಸಾಕಷ್ಟು ಕಮೆಂಟ್ಗಳನ್ನು ನಂಗೆ ಮಾಡಿದ್ರಿ, ಅದಕ್ಕಾಗಿ ನಾನು ಈ ಒಂದು ವಿಡಿಯೋನ ಮಾಡಬೇಕಾಯಿತು. ಅದಕ್ಕಾಗಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಯಾವ ಒಂದು ಪುಸ್ತಕವನ್ನು ನಾನು ಕೇಳಿದ್ರಿ, ಯಾವ ಪುಸ್ತಕವನ್ನು ರೆಫರ್ ಮಾಡಿದ್ರಿ ಅಂತೇಳಿ. ನಾನು ಅನಸೂಯ ಪರ್ಗಿ ಪುಸ್ತಕ ನನಗೆ ಸಿಗಲಿಲ್ಲ ಆ ಟೈಮ್ದಲ್ಲಿ, ಅದಕ್ಕಾಗಿ ನಾನು ಕನ್ನಡ ಈ ಬೋಧನಾಶಾಸ್ತ್ರದ ಚಾನಲ್ಗಳನ್ನು ನಾನು ನೋಡಿದ್ನಿ. ಅಲ್ಲಿಯೂ ಸಹ ಏನಪ್ಪ ಅಂದರೆ ಸಾಕಷ್ಟು ವಿವರಣೆಯನ್ನು ಕೊಟ್ಟರು. ಅದಕ್ಕಾಗಿ ಏನು ಮಾಡ್ರಪ್ಪ ಅಂದರೆ ನಿಮಗೆ ಎಲ್ಲರೂ ಅನಸೂಯ ಪರ್ಗಿ ಪುಸ್ತಕ ಸಿಕ್ತಂದ್ರೆ ನೀವು ನೋಡ್ಬೋದು. ಇಲ್ಲಾಂದರೆ ಇವು ಒಂದು ವಿಡಿಯೋಗಳನ್ನು ನೀವು ಕೊಟ್ಟಾರು. ಸಾಕಷ್ಟು ವಿಡಿಯೋಗಳು ಅದಾವೆ ಇಲ್ಲಿ ಕನ್ನಡ ಬೋಧನಾಶಾಸ್ತ್ರದ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಸಾಕಷ್ಟು ಅವ್ರು ಏನು ಮಾಡ್ಯಾರಂದ್ರೆ ಕೊಟ್ಟಿದ್ದಾರೆ. ಅಲ್ಲೇ ನಿಮ್ದು ಏನಪ್ಪ ಅಂದ್ರೆ ಬೋಧನಾಶಾಸ್ತ್ರ ಮುಗಿದು ಹೋಗುತ್ತೆ. ಇಲ್ಲಾಂದರೆ BEd ಅಲ್ಲಿ ನಮಗೇನಪ್ಪ ಅಂದ್ರೆ ಕನ್ನಡ ಭಾಷೆ ಪುಸ್ತಕ ಇದ್ದರೆ ಅಲ್ಲೂ ಸಹ ಏನಪ್ಪ ಅಂದ್ರೆ ನಮ್ಗೆ ವಿಷಯಗಳು ಅರ್ಧ ಆಗುತ್ತೆ. ಆದರೆ ಕನ್ನಡ ಇದು ಅನಸೂಯ ಪರ್ಗಿ ಪುಸ್ತಕ ಏನಪ್ಪ ಅಂದರೆ ತುಂಬ ಒಂದು ಒಳ್ಳೆಯ ಪುಸ್ತಕ, ಅಂದರೆ ತಿಳಿಯುವಂಗೆ ನಮಗೆ ಈ ಒಂದು ವಿಷಯವನ್ನು ಇಲ್ಲಿ ಮನ್ನಣೆ ಮಾಡ್ಯಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಓದ್ಕೊಳ್ರಿ ಚೆನ್ನಾಗಿ, ಏನು ಭಯ ಪಡೋಕೆ ಹೋಗ್ಬೇಡ್ರಿ. ನಮ್ಮ ಕನಸು ನನಸಾಗುವ ಒಂದು ಸಮಯ ಬಂದೈತಿ. ನಾವು ಏನಪ್ಪ ಅಂದ್ರೆ ಕಲ್ಪನಾ ಲೋಕದಲ್ಲಿ ಹೋಗಿ ಸ್ವಲ್ಪ ನಾವು ಈ ಒಂದು ಶಾಲೆಯ ಶಿಕ್ಷಕರಾಗೋಣ ಅನ್ನೋ ಒಂದು ಮನೋಭಾವನೆಯಿಂದ ಎಫರ್ಟ್ ಹಾಕ್ರಿ. ಖಂಡಿತವಾಗ್ಲಿ ಏನಪ್ಪ ಅಂದರೆ ಈ TET ಪಾಸ್ ಆಕತಿ. ಇದೇನು ದೊಡ್ಡ ಏನಪ್ಪ ಅಂದ್ರೆ ಎಕ್ಸಾಮ್ ಅಲ್ಲ, ಆಗುತ್ತೆ. ಭಯ ಪಡೋಕೆ ಹೋಗ್ಬೇಡ್ರಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.